ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಾಳೆ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ 4th ಆ್ಯಶಸ್ ಟೆಸ್ಟ್ ಮ್ಯಾಚ್ ನಡೆಯಲಿದೆ. ಇದು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡಲ್ಲಿರೋದಿದೆ. ಇದನ್ನು ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಕರೀತಾರೆ. ಬಾಕ್ಸಿಂಗ್ ಡೇ ಟೆಸ್ಟ್ ಅಂದರೆ ಕ್ರಿಸ್ಮಸ್ ದಿನ ನೆಕ್ಸ್ಟ್ ಡೇ ನಡೆಯೋ ಟೆಸ್ಟ್ನ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾ 2011ರಿಂದ ಈಚೆಗೆ ಬಾಕ್ಸಿಂಗ್ ಡೇ ಮ್ಯಾಚಲ್ಲಿ ಯಾರ್ಯಾರ ವಿರುದ್ಧ ಆಡಿದಾರೋ ಎಲ್ಲ ಗೆದ್ದಿದ್ದಾರೆ. ಆದರೆ ಅವ್ರು ಸೋತಿದ್ದು 2 ಮ್ಯಾಚು, ಅದು ಇಂಡಿಯಾದ ಮೇಲೆ ಮಾತ್ರ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ. ಇನ್ನು ಈ ಸರಣಿ 3-0ಯಲ್ಲಿ ಆಸ್ಟ್ರೇಲಿಯಾ ಲೀಡಿದ್ದಾರೆ. ನಾಳೆ ತುಂಬ ಜನ ಅನುಪಸ್ಥಿತಿ ಇದೆ, ಯಾಕಂದರೆ ಇಂಜುರಿಯಿಂದ ಎಲ್ಲ. ಇನ್ನು ಟೀಮ್ ಅನೌನ್ಸ್ ಆಗಿಲ್ಲ, ನೋಡೋಣ ಹೇಗೆ ಹೋಗುತ್ತೆ 4th ಮ್ಯಾಚ್ ಅಂತ. ಇನ್ನು ನಾಳೆ 3rd T20 ನಡೆಯಲಿದೆ. ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್. ಈ ಮ್ಯಾಚು ತಿರುವನಂತಪುರಂ ಅಲ್ಲಿ ನಡೆಯುತ್ತೆ. ಇದು ಕೇರಳದಲ್ಲಿ ನಡೆಯುತ್ತೆ. ಈಗಾಗಲೇ ಸೀರೀಸ್ 2-0ಯಿಂದ ಇಂಡಿಯಾ ಲೀಡಲ್ಲಿದೆ. ಇನ್ನು 3 ಮ್ಯಾಚ್ ಪೆಂಡಿಂಗ್ ಇದೆ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಇನ್ನು BBL ಸ್ವಲ್ಪ ಒಂದು 3 ದಿನ ರೆಸ್ಟಲ್ಲಿತ್ತು, ಬಿಕಾಸ್ ಕ್ರಿಸ್ಮಸ್ ಇರೋದ್ರಿಂದ ರೆಸ್ಟಲ್ಲಿತ್ತು. ಹಾಗಾಗಿ ಒಂದು 2-3 ದಿನ ಮ್ಯಾಚ್ ಇರಲಿಲ್ಲ. ನಾಳೆಯಿಂದ 11ನೇ ಮ್ಯಾಚ್ ಶುರು ಆಗ್ತಿದೆ. ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಮೆಲ್ಬರ್ನ್ ಸ್ಟಾರ್ಸ್ ಇದೆ ಮ್ಯಾಚು. ನೋಡೋಣ ಹೇಗೆ ಹೋಗುತ್ತೆ ಮ್ಯಾಚ್ ಅಂತ. ಇನ್ನು ILT ಮ್ಯಾಚ್ ಇತ್ತು ನಿನ್ನೆ. ದುಬೈ ಕ್ಯಾಪಿಟಲ್ ವರ್ಸಸ್ ಶಾರ್ಜಾ ವಾರಿಯರ್ಸ್ 27ನೇ ಮ್ಯಾಚು. ಇದರಲ್ಲಿ ದುಬೈ ಕ್ಯಾಪಿಟಲ್ ಅವರು 6 ರನ್ನಿಂದ ವಿನ್ ಆದರು. ದುಬೈ ಕ್ಯಾಪಿಟಲ್ ಅವರು ಫಸ್ಟು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಸೊ ಶಾರ್ಜಾ ವಾರಿಯರ್ಸ್ ಅವರು 20 ಓವರಿಗೆ 134 ರನ್ ಅಷ್ಟೇ ಹೊಡೆದ್ರು, 8 ವಿಕೆಟ್ ಕಳ್ಕೊಂಡಿದ್ರು. ಅವರಿಗೆ ಓಪನರ್ಸ್ ಜಾನ್ಸನ್ ಚಾರ್ಲ್ಸ್ ಅವರು 43, ಅದು 46 ಬಾಲಿಗೆ ಹೊಡೆದಿದ್ದವ್ರದ್ದು. ಸ್ಟ್ರೈಕ್ ರೇಟ್ ಅಂಡರ್ 100 ಇತ್ತು. ಮೊನಾಂಗ್ ಪಟೇಲ್ ಅಮೇರಿಕನ್ ಬ್ಯಾಟ್ಸ್ಮ್ಯಾನು 13 ಬಾಲಿಗೆ 24 ಹೊಡೆದಿದ್ದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ರನ್ನೇ ಬಂದಿಲ್ಲ. ಎಲ್ಲರದ್ದು ಮಿಡಲ್ ಆರ್ಡರು, ಎಲ್ಲರದ್ದು ಸಿಂಗಲ್ ಡಿಜಿಟ್ ಇತ್ತು. ಅಟ್ ದ ಎಂಡ್ ಟೇಲ್ ಎಂಡರ್ಸು ಒಂದು ಆದಿಲ್ ರಶೀದ್ ಮತ್ತು ಹರ್ಮೀತ್ ಸಿಂಗು 14 ರನ್ ಹೊಡೆದ್ರು. ಇನ್ನು ಈ ಕಡೆ ಬಾಲಿಂಗ್ ಮಾಡಿದವರು ಎಲ್ಲರೂ ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ವಿಲ್ಲಿ, ಮುಸ್ತಫಿಜುರ್ ರಹಮಾನ್, ನಬಿ ಒಂದು ವಿಕೆಟ್ ತೊಗೊಂಡ್ರು. ಹೈದರ್ ಅಲಿ ಮತ್ತು ವಾಕರ್ ಸಲಾಮಿಕೆಲ್ಲ 2 ವಿಕೆಟ್ ಈಚ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸ್ ಬೆನ್ನಟ್ಟಿದ ದುಬೈ ಕ್ಯಾಪಿಟಲ್ಸ್ ಅವರು 19.1 ಓವರಲ್ಲಿ 4 ವಿಕೆಟ್ ಕಳ್ಕೊಂಡು 138 ರನ್ ಹೊಡೆದ್ರು. ಇಲ್ಲಿ ಈ ಕಡೆ ಒಳ್ಳೆ ಗಮನ ಪ್ರದರ್ಶನ ಕೊಟ್ಟಿದ್ದು ಶಾನೀರ್ ಜಹಾಂಗೀರ್, ವಿಕೆಟ್ ಕೀಪರು, 39 ಬಾಲಿಗೆ 51 ಹೊಡೆದ್ರು. ಇನ್ನು ಜೋರ್ಡನ್ ಕಾಕ್ಸ್ ಅವರು 50 ಬಾಲಿಗೆ 61 ಹೊಡೆದ್ರು. ಇಲ್ಲಿ ಇವರು ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಮನಿಸಬೇಕು ಹೇಗಂದರೆ, ಇವರು RCB ರೀಸೆಂಟಾಗಿ ಪರ್ಚೇಸ್ ಮಾಡಿದ್ರು. ಸೊ RCB ಒಂದು ಒಳ್ಳೆ ಯೋಜನೆ ರೂಪಿಸಿ ಒಳ್ಳೆ ಬಿಡ್ಡಿಂಗಲ್ಲಿ ಪ್ಲೇಯರ್ಸ್ನ ಬಿಡ್ ಮಾಡಿದ್ದಾರೆ ಹೋದ ವರ್ಷ ಮತ್ತು ಈ ವರ್ಷ ಅಂತ ಹೇಳ್ಬೋದು. ಯಾರ್ಯಾರನ್ನ ತೊಗೊಂಡಿದ್ದಾರೆ ಎಲ್ಲ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಜೋರ್ಡನ್ ಕಾಕ್ಸ್ನ ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ನೆಕ್ಸ್ಟು ನಾಳೆಯಿಂದ ಸೌತ್ ಆಫ್ರಿಕಾ T20 ಲೀಗ್ ಸ್ಟಾರ್ಟ್ ಆಗ್ತಿದೆ ಸೌತ್ ಆಫ್ರಿಕಾದಲ್ಲಿ. ಇದು 6 ಟೀಮ್ ಇದ್ದಾವೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದರೆ, 6 ಟೀಮು ಇಂಡಿಯನ್ IPL ಫ್ರ್ಯಾಂಚೈಸಿನ ಓನ್ ಆಗಿರೋದು. ಇದೊಂದು ಲೈಕ್ ಮಿನಿ IPL ಥರನೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಪ್ಲೇಯರ್ಸು ಇಂಟರ್ನ್ಯಾಷನಲ್ ಮ್ಯಾಚ್ ಬಿಟ್ಟು ಈ ಸೌತ್ ಆಫ್ರಿಕಾ T20 ಆಡೋಕ್ಕೆ ರೆಡಿ ಆಗಿದ್ದಾರೆ. ಲೈಕ್ ಕೇನ್ ವಿಲಿಯಮ್ಸನ್ ಅವರು ನೆಕ್ಸ್ಟ್ ಇಂಡಿಯಾ ಸೀರೀಸ್ನ ಅವರು ಔಟಾಗಿ ಈ ಸೌತ್ ಆಫ್ರಿಕಾ T20 ಆಡೋಕ್ಕೆ ಅವರು ಸೇರಿಕೊಂಡಿದ್ದಾರೆ. ಇಲ್ಲಿ 6 ಟೀಮ್ ಯಾರು ಅಂದರೆ, ಜೋಹಾನ್ಸ್ಬರ್ಗ್ ಸೂಪರ್ ಕಿಂಗ್ಸ್ ಅಂತ ಹೇಳ್ಬೋದು, ಇದು ಚೆನ್ನೈ ಸೂಪರ್ ಕಿಂಗ್ಸ್ ಸಬ್ ಡಿವಿಷನ್ನು. ಇನ್ನು ಡರ್ಬನ್ ಸೂಪರ್ ಜೈಂಟ್ಸು, ಇದು ಲಕ್ನೋ ಸೂಪರ್ ಜೈಂಟ್ಸ್ ಬ್ರ್ಯಾಂಚ್, ಇನ್ನೊಂದು ಟೀಮ್ ಅಂತ ಹೇಳ್ಬೋದು. ಇನ್ನು ಪ್ಯಾರಲ್ ರಾಯಲ್ಸ್, ರಾಜಸ್ಥಾನ ರಾಯಲ್ಸ್ ಇನ್ನೊಂದು ಪರ್ಯಾಯ ಟೀಮ್ ಅಂತ ಹೇಳ್ಬೋದು. ಇನ್ನು MI ಕೇಪ್ ಟೌನ್, ಇದು ಮುಂಬೈ ಇಂಡಿಯನ್ಸು ಅನ್ನದರ್ ಟೀಮ್. ಇನ್ನೊಂದು PC ಅಂತಿದೆ, ಅಂದರೆ ಪ್ರಿಟೋರಿಯಾ ಕ್ಯಾಪಿಟಲ್ಸ್, ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನದರ್ ಟೀಮ್. ಹಂಗೆ ಮತ್ತೊಂದು ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅಂತಿದೆ, ಇದು ಸನ್ರೈಸ್ ಹೈದರಾಬಾದ್ನ ಇನ್ನೊಂದು ಟೀಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಟೀಮ್ಗಳು ಓನ್ ಬೈ IPL ಫ್ರ್ಯಾಂಚೈಸಿ ಅನ್ನೋದು ಇನ್ನೊಂದು ವಿಶೇಷತೆ ಇರುತ್ತೆ. ಈ ಸೀರೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಾಳೆ ವಿಜಯ್ ಹಜಾರೆದು ಸೆಕೆಂಡ್ ಮ್ಯಾಚ್ ನಡೆಯಲಿದೆ. ಇಲ್ಲಿ ಗಮನಿಸಬೇಕಾಗೋದಂದರೆ, ಕೆಲವೊಂದು ವಿಷಯಗಳು ನಡೀತು ಫಸ್ಟ್ ಮ್ಯಾಚಲ್ಲಿ. BCCಗೆ ಬ್ಯಾಕ್ ಸ್ಲ್ಯಾಶ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ 1-2 ಮ್ಯಾಚು ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಮಾಡಿದರು, ಅದೆಲ್ಲ ತುಂಬ ಪೂರ್ ಕ್ವಾಲಿಟಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಒಂದು BCCI ಒಂದು ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಆಗಿದ್ದರೂ ಒಂದು ಟೆಲಿಕಾಸ್ಟಲ್ಲಿ ಅವರಿಗೆ ತುಂಬ ಪೂರ್ವಾಗಿತ್ತು ಅಂತ ಕಂಪ್ಲೇಂಟ್ ಬರ್ತಾ ಇದ್ದಾವೆ, ಹಾಗೆ ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ.
ಹಾಗೆ ಈಗ BCCIಗೆ ಜಿಯೋ ಹಾಟ್‌ಸ್ಟಾರ್ ಅವರು ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಲೈವ್ ಟೆಲಿಕಾಸ್ಟ್‌ನಿಂದ. ಬಿಕಾಸ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿದ್ರು. ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡೋದ್ರಿಂದ BCCI ಅದನ್ನು ಬ್ಯಾನ್ ಮಾಡಿತು. ಸೊ ಈಗ ಯಾವುದೇ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಇಲ್ಲ. ಆ ಬೆಟ್ಟಿಂಗ್ ಆ್ಯಪ್ಸ್ಗಳಿಂದನೇ ತುಂಬ ದುಡ್ಡು ಬರ್ತಾಯಿತ್ತು ಅಂತ ಹೇಳ್ಬೋದು ಹಿಂದೆ ಈ ಒಂದು BCCIಗೆ ಹಾಗೆ ಜಿಯೋ ಹಾಟ್‌ಸ್ಟಾರ್ ಅವರಿಗೆ. ಈಗ ಅದೆಲ್ಲ ಬ್ಯಾನ್ ಮಾಡಿದ್ರಿಂದ ಇವ್ರಿಗೆ ತುಂಬ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳು ಹೇಗೆ ಹೋಗುತ್ತೆ ಅಂತ. ಹಾಗೆ ನಿನ್ನೆ ಕಿಂಗ್ ಕೊಹ್ಲಿ ಕೂಡ ಸ್ವಲ್ಪ ದಾಖಲೆಯನ್ನು ಮಾಡಿದ್ರು. ಅವರು ಲೀಸ್ಟ್ ಎ ಕ್ರಿಕೆಟಲ್ಲಿ 16,000 ರನ್ ಪೂರೈಸಿದ್ರು ಅಂತ ಹೇಳ್ಬೋದು. ಲೀಸ್ಟಲ್ಲಿ ಅವರು ತುಂಬ ಜನ ಇದ್ದಾರೆ. ಲೈಕ್ ಗ್ರಾಹಮ್ ಗೂಚ್ ಅವರು 22,000 ಹೊಡೆದು ಟಾಪಲ್ಲಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ಲೈಕ್ 21,999 ಹೊಡೆದು ಥರ್ಡ್ ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರು ಈ ಲಿಸ್ಟಲ್ಲಿ 8th ಪೊಸಿಷನಲ್ಲಿದ್ದಾರೆ. ಇದು ಒಂದು ಗಮನಿಸಬೇಕಾದ ಸಂಗತಿ. ಹಾಗೆ ಕೊಹ್ಲಿ ಅವರು 58ನೇ ಸೆಂಚುರಿ ಹೊಡೆದ್ರು ಲೀಸ್ಟ್ ಎ ಕ್ರಿಕೆಟಲ್ಲಿ. ಇನ್ನು ಸಚಿನ್ ಅವರು ಹೈಯೆಸ್ಟ್ ಲೀಡ್ ಮಾಡ್ತಿದ್ದಾರೆ ಇದರಲ್ಲಿ 60 ಹೊಡೆದು ಸಚಿನ್ ಅವರು ಟಾಪಲ್ಲಿದ್ದಾರೆ. ಸೊ ಕೊಹ್ಲಿ ಅವರು ಒಂದು ಸಚಿನ್ ಅವರ ಎಲ್ಲ ದಾಖಲೆಗಳನ್ನು ಒಂದು ಸಮೀಪ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಕೋವಿಡ್ ಟೈಮಲ್ಲಿ ಕೊಹ್ಲಿ ಅವರು ತುಂಬ ಮ್ಯಾಚ್ಗಳನ್ನು ಆಡಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚಸ್ ಇರಲಿಲ್ಲ. ಇಲ್ಲಾಂದರೆ ಕೊಹ್ಲಿ ಅವರು ಇನ್ನೂ ತುಂಬ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಿದ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.